ನಮಗೆ ಮಿನಿಮಲ್ ಆಗಿ ತುಂಬಾ ಚೆನ್ನಾಗಿ ಸಟಲ್ ಆಗಿ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ನೋಡೋರಿಗೆ ಎಲಿವೇಶನ್ ಲುಕ್ ವೈಸ್ ಚೆನ್ನಾಗಿ ಕಾಣಬೇಕು ಮತ್ತೆ ಕಾಸ್ಟ್ ಅಲ್ಲೂ ನಮಗೆ ಕರೆಕ್ಟ್ ಆಗಿ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ಇತ್ತು. ಸೊ ನೀವು ಎಕ್ಸ್ಪೆಕ್ಟೇಷನ್ ಯಾವ ತರ ಇಟ್ಕೊಂಡಿದ್ರಿ? ಸೊ ಅದೇ ತರ ಬಂದಿದೆ ಮನೆ? ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬಂದೈತೆ, ಇನ್ನೂ ಚೆನ್ನಾಗಿ ಬಂದಿದೆ. ಕನ್ಸ್ಟ್ರಕ್ಷನ್ ಟೈಮಲ್ಲಿ CCTV ಇರುತ್ತೆ, ನೀವೆಲ್ಲಾನು ನೋಡ್ತಾ ಇರ್ತೀರಾ. ಆಮೇಲೆ ಗ್ರೂಪ್ ಅಲ್ಲಿ ಇವತ್ತಿನ ದಿವಸ ಎಷ್ಟು ಲೇಬರ್ಸ್ ಇದಾರೆ, ಏನ್ ಮಾಡ್ತಿದ್ದಾರೆ ಎಲ್ಲ ಫೋಟೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಏನಾದ್ರು ಇತ್ತಂದ್ರೆ ಎಲ್ಲಾನು ಅದರಲ್ಲೇ ಗೊತ್ತಾಗೋಗುತ್ತೆ. ಈ ಗ್ರೋ ಹೋಮ್ಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಮಾಡಿಸ್ಬೋದು ಸರ್. ಇದು ಕೂಡ ನಾರ್ಮಲ್ ಪೇಂಟಿಂಗ್ ತರ ಅಲ್ಲ, ಡಿಫ್ರೆಂಟ್ ಶೇಡ್ಸ್ ಆಫ್ ವುಡ್ ಬರುತ್ತೆ, ಮೊಹಗನಿ ಮತ್ತೆ ಡಿಫ್ರೆಂಟ್ ಟೀಕ್ ಬರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಮಾಡಿರೋಂತ ಇದದು. ನಮ್ಮವ್ರು ಮಾಡೋರೊಬ್ರು ಆರ್ಟಿಸ್ಟ್ ಇದಾರೆ, ಅವ್ರ ಥ್ರೂ ಅಲ್ಲಿ ನಾವು ಮಾಡಿಸಿ ನಾವು ಇಲ್ಲಿಗೆ ತಗೊಂಡ್ ಬಂದು ಹಾಕಿರೋದು. ಇಲ್ಲಿ ಏನ್ ನೋಡ್ತಾ ಇದ್ರೆ ಎಲ್ಲ ನಿಮ್ಗೆ ವಾಸ್ತು ಪ್ರಕಾರನೇ ಇದೆ, ಯಾವ್ದಕ್ಕೂ ಅದು ಇದು ವಾಸ್ತು ಪ್ರಾಬ್ಲಮ್ ಆಗೋಗಿ ನಾವು ಪ್ಲಾನ್ ಮಾಡ್ತೀವಿ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನೋಡ್ತೀವಿ, ಈ ಒಂದು ಬಿಲ್ಡಿಂಗು ಗೃಹ ಹೋಮ್ಸ್ ಕಡೆಯಿಂದ 36 ಚದರದಲ್ಲಿ ಈ ಒಂದು ಬಿಲ್ಡಿಂಗ್ ನ ಕಟ್ಟಿರುವಂತದ್ದು. ಸೊ ಕೇವಲ 80 ಲಕ್ಷದಲ್ಲಿ ಈ ಒಂದು ಪ್ರಾಪರ್ಟಿನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ, ಅದು ವಿತ್ ಇಂಟೀರಿಯರ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಗೃಹ ಹೋಮ್ಸ್ ಕಡೆಯಿಂದ ಚಂದ್ರಶೇಖರ್ ಅವರು ಜಾಯ್ನ್ ಆಗ್ತಾರೆ. ಅವ್ರ ಕಡೆಯಿಂದ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಬೋಣ, ಬನ್ನಿ. ಚಂದ್ರ ಅವರೇ ಬನ್ನಿ. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಸೊ ಈ ಒಂದು ಪ್ರಾಪರ್ಟಿ ಏನು ನೋಡ್ತಾ ಇದ್ದೀವಿ, ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್. ಇದು ಚನ್ನಪಟ್ಟಣದಲ್ಲಿ ಬರುತ್ತೆ. ಓಕೆ, ಚನ್ನಪಟ್ಟಣದಿಂದ ಒಂದು 6 ಕಿಲೋಮೀಟರ್ಸ್ ನಿಮ್ಮ ಡಿಸ್ಟೆನ್ಸ್ ಅಲ್ಲೇ ಇದಾಗುತ್ತೆ ನಿಮಗೆ. ಇದು ಬಂದು 30-40 ಸೈಟ್ ಅಲ್ಲಿ ನಾವು ಮಾಡ್ಕೊಟ್ಟಿರೋದು. 30-40 ಸೈಟ್ ಡೈಮೆನ್ಷನ್, 30-40 ಡೈಮೆನ್ಷನ್. ಅದು ಈಸ್ಟ್ ಫೇಸಿಂಗ್ ಮನೆ ಇದು. ಓಕೆ. ಸೊ ನಮ್ಮ ವಿಡಿಯೋಸ್ ಆಗಿರ್ಬೋದು, ನಮ್ಮ ಕನ್ಸ್ಟ್ರಕ್ಷನ್ಸ್ ಎಲ್ಲ ನೋಡಿ ಇಷ್ಟಪಟ್ಟು ನಾವೇ ಬೇಕು ಅಂತ ಬಂದು ಕರೆದಿದ್ದು. ಅದಕ್ಕೆ ಮಾಡ್ಕೊಟ್ಟಿದ್ದೀವಿ. 36 ಚದರದಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ. ನೀವು ಏನ್ ನೋಡ್ತಾ ಇದ್ದೀರಾ 30-40 ಆಗಿರೋದ್ರಿಂದ ಒಂದೊಂದು ಫ್ಲೋರ್ 12 ಚದರ ಆಗಿದೆ. ಸೊ 1200 ಅಂದ್ರೆ 3600 ಸ್ಕ್ವೇರ್ ಫೀಟ್ ಟೋಟಲ್ ಆಗಿ ನಾವು ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ. ಸೊ ಈ ಒಂದು ಕಂಪ್ಲೀಟ್ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀರಾ ಸರ್ ಈ ಪ್ರಾಜೆಕ್ಟ್? ಸರ್ ನಮ್ಗೆ ಆಕ್ಚುಲಿ ಏನ್ ಮಾಡಿದ್ದು ಒಂದು 8 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋಣ ಅಂತ. ಅಲ್ಲಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿತ್ತು. ಸ್ನ್ಯಾಕ್ ವರ್ಕ್ಸ್ ಎಲ್ಲ ಮುಗಿಸಿ 9 ಮಂತ್ಸ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗುತ್ತೆ. 9 ಮಂತ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ. ಸೊ ಒಂದ್ ಕಡೆಯಿಂದ ತೋರ್ಸ್ಕೊಂಡು ಹೋಗೋಣ. ಮೊದಲನೇದಾಗಿ ಎಲಿವೇಶನ್ ಇಂದಾನೆ ಹೋಗೋಣ. ಸೊ ಎಲಿವೇಶನ್ ನೋಡ್ತಾ ಇದೀವಿ, ಸ್ವಲ್ಪ ಹಾಗೆ ಡೀಟೇಲ್ಸ್ ಕೊಡಿ. ಹಾಗೇನೆ ಸರ್, ಎಲಿವೇಶನ್ ನೀವು ನೋಡ್ತಾ ಇದ್ದೀರಾ, ಇದು ಮಾಡರ್ನ್ ಥೀಮ್ ಅಲ್ಲಿ ಮಾಡಿರೋಂಥ ಎಲಿವೇಶನ್. ಓಕೆ. ನೀವು ಎಲ್ಲೇ ನೋಡಿದ್ರು ಇದೆಲ್ಲ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದೀವಿ. ನೀವು ಅಲ್ಲಿ ವುಡನ್ ಟೆಕ್ಸ್ಚರ್ದು ನೋಡ್ತಾ ಇರೋದು, ಅದು ಕೂಡ ನಾವು ಟೆಕ್ಸ್ಚರ್ ಪೇಂಟ್ ಅಲ್ಲೇ ಮಾಡ್ಕೊಂಡಿದೀವಿ. ಜಾಸ್ತಿ ನಾವು ದುಡ್ಡು ಖರ್ಚು ಮಾಡ್ಬೇಕಂತ ಹೇಳಿ ಲುಕ್ಸ್ ಕಾಂಪ್ರಮೈಸ್ ಮಾಡಿಲ್ಲ. ನಮ್ಗೆ ಮಿನಿಮಲ್ ಆಗಿ ತುಂಬಾ ಚೆನ್ನಾಗಿ ಸಟಲ್ ಆಗಿ ಬರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ನೋಡೋರಿಗೆ ಎಲಿವೇಶನ್ ಲುಕ್ ವೈಸ್ ಚೆನ್ನಾಗಿ ಕಾಣಬೇಕು ಮತ್ತೆ ಕಾಸ್ಟ್ ಅಲ್ಲೂ ನಮ್ಗೆ ಕರೆಕ್ಟ್ ಆಗಿ ಆಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ಇತ್ತು. ಸೊ ನೀವು ಲೈಟಿಂಗ್ಸ್ ಕೂಡ ನಾನು ಎಲ್ಲಾ ಕಡೆ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. 4-way ಲೈಟ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರಾವಿಷನ್ಸ್ ಇದೆ. ನೈಟ್ ಹೊತ್ತು ನೋಡಿದ್ರೆ ನೀವು ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ MS ಗೇಟ್ ಇಲ್ಲೊಂದು ರೆಡಿ ಮಾಡಿಟ್ಟಿದ್ದೀವಿ, ಪೇಂಟ್ ಮಾಡಿದೀವಿ ಇದಕ್ಕೆ. ನಿಮ್ ಒಳಗಡೆ ಬಂದ್ರೆ ಇದೊಂದು ಪಾರ್ಕಿಂಗ್ ಸ್ಪೇಸ್ ಅಂತ ನಾವು ಮಾಡಿದೀವಿ. ಪಾರ್ಕಿಂಗ್ ಸ್ಪೇಸ್ ಇದೆ, ಒಂದು 10x10 ಸ್ಪೇಸ್ ಇದೆ. ಆಕ್ಚುಲಿ 10x10 ಬರುತ್ತೆ ಇದು. ಹೌದು, 10x10 ಬರುತ್ತೆ. ಮೇನ್ ಆಗಿ ಏನಂದ್ರೆ ಕ್ಲೈಂಟ್ ಕಾರ್ ನಿಲ್ಸ್ಕೊಳ್ಳೋದಕ್ಕೆ ಅಂತಲ್ಲ, ಒಂದು ಬೈಕ್ ಪಾರ್ಕಿಂಗ್ ಅಥವಾ ಏನಾದ್ರು ಆತರ ಒಂದು 3-4 ಬೈಕ್ ಪಾರ್ಕ್ ಆರಾಮಾಗಿ ನಿಲ್ಸ್ಕೋಬಹುದು. ನೀವು ಆಚೆ ನೋಡಿದಾಗ ಅಲ್ಲೂ ಸ್ಪೇಸ್ ಇದೆ, ಅಲ್ಲೂ ನಿಲ್ಸ್ಕೋಬಹುದು ಬೇಕಂದ್ರೆ. ಸೊ ಏನಂದ್ರೆ ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಇಂದ ನೀವು ಈ ತರ ಮಾಡ್ಕೊಡಿ. ಇಲ್ಲಿ ಮುಂದಾಗ ಏನಂತಂದ್ರೆ ಇಲ್ಲಿ ನಾನು ಹೇಳ್ದಾಗೆ 36 ಚದರ 3 ಫ್ಲೋರ್ ಆಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಬಾಡಿಗೆ ಮನೆಗಿದೆ. ಫಸ್ಟ್ ಫ್ಲೋರ್ ಇಂದ ನಮ್ಗೆ ಅವರು ಓನರ್ ಇದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಮತ್ತೆ ಬಾಡಿಗೆ ರೆಂಟ್ ಕೊಟ್ಟಿದ್ದಾರೆ. ಸೊ ಎಲ್ಲ 2 BHK ಮನೆ ಆಗಿದೆ. ಎಲ್ಲಾನು ಟೈಲ್ಸ್ ಯೂಸ್ ಮಾಡಿದೀವಿ. ಟೈಲ್ಸ್ ವಿತ್ ಮಾಡ್ಕೊಂಡಿದೀವಿ. ಸೊ 2x4 ಸ್ಯಾಟಿನ್ ಫಿನಿಶ್ ಟೈಲ್ಸ್ ಬರುತ್ತೆ. ಇದು ಹಜಾರಿಯಿಂದ ತಗೊಂಡಿದ್ದೀವಿ. ಆಕ್ಚುಲಿ ಇದು ನೋಡೋದಕ್ಕೆ ಸ್ವಲ್ಪ ಮಾರ್ಬಲ್ ಫಿನಿಶ್ ಇರುತ್ತೆ. ಜೊತೆಗೆ ಏನಂದ್ರೆ ವಾಸ್ಕಲ್ಗೆಲ್ಲಾನು ನಾವು ಗ್ರಾನೈಟ್ ಅಲ್ಲಿ ಕೋಪಿಂಗ್ ಕೊಟ್ಟಿದ್ದೀವಿ. ನೀವು ನೋಡಿದ್ರೆ ಒಂದು ಫ್ರೇಮ್ ತರ ಒಂದು ಆಗ್ತಿದೆ ಇಲ್ಲಿ. ಟೀಕ್ವುಡ್ ಡೋರ್ಸ್ ಯೂಸ್ ಮಾಡಿದೀವಿ. ಅದ್ರ ಜೊತೆ ಗೋದ್ರೇಜ್ ಲಾಕ್ ಇವೆಲ್ಲನೂ ನಾವು ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಹಾಗೆ ಒಳಗಡೆ ತೋರಿಸ್ಬಿಡೋಣ. ಹಾಂ ಸರ್, ಶೋ. ಸೊ ನೀವು ಒಳಗೆ ಬಂದ್ರೆ ನಿಮ್ಗೆ ಲಿವಿಂಗ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಒಂದು 2 ಬೆಡ್ರೂಮ್ ಇದೆ. ಸೊ ನಿಮ್ TV ಯೂನಿಟ್ ಎಲ್ಲಾನು ನಾವು ಎಲ್ಲ ಇಂಟೀರಿಯರ್ ಸಮೇತ ನಾವು ಮಾಡ್ಕೊಟ್ಟಿದ್ದೀವಿ. ಬಾಡಿಗೆ ಮನೆಗೂ ನಾವು ಇಂಟೀರಿಯರ್ಸ್ ಮಾಡಿಸಿದೀವಿ. ಫಾಲ್ ಸೀಲಿಂಗ್ಸ್ ಮಾಡಿಸಿದೀವಿ ಜಿಪ್ಸಮ್ ಬೋರ್ಡ್ ಅಲ್ಲಿ. ಫ್ಲಶ್ ಡೋರ್ಸ್ ಎಲ್ಲಾನು ಪ್ರೊವೈಡ್ ಮಾಡಿದೀವಿ. ಇಲ್ಲಿ ಟೈಲ್ಸ್ ಎಲ್ಲಾನು ಹಾಕ್ಬಿಟ್ಟು ನಾವು ಕಿಚನ್ ಅಕ್ರಲಿಕ್ ಕಿಚನ್ ಕೂಡ ಮಾಡಿಟ್ಟಿದ್ದೀವಿ. ಸೊ ಇದೊಂದು 2 BHK ಮನೆ ಆಗಿದೆ. 2 BHK ಮನೆ. ಇದು ರೆಂಟಲ್ ಪರ್ಪಸ್ ಅಂತಾನೆ ಮಾಡಿರೋದು. ಮೀಟರ್ ಬೋರ್ಡ್ ಈ ಕಡೆ ಕನೆಕ್ಷನ್ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್, ಮೀಟರ್ ಬೋರ್ಡ್ ಎಲ್ಲ ಇದೆ. ಸ್ಟೇರ್ ಕೇಸ್ ಸ್ಪೇಸ್ ಯೂಸ್ ಮಾಡೋಣ ಅಂತ ಹೇಳಿ ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ. ಬಂದವರಿಗೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಟಾಯ್ಲೆಟ್ ಮಾಡಿದ್ದೀವಿ. ಸ್ಟೇರ್ ಕೇಸ್ ನೀವು ನೋಡಿದ್ರೆ ನಾವೆಲ್ಲಾನು ಗ್ರಾನೈಟ್ ಯೂಸ್ ಮಾಡಿದ್ದೀವಿ.
ನಿಮಗೆ ಕಾಂಟ್ರಾಸ್ಟಿಗೆ ಒಂದು ಲೈಟ್ ಕಲರ್ ಗ್ರಾನೈಟು ಮತ್ತೆ ಎಷ್ಟು mm ಬರುತ್ತೆ? ಬರುತ್ತೆ. ಸೊ 20 mm ಗ್ರಾನೈಟ್ ನಾವು ಯೂಸ್ ಮಾಡಿದೀವಿ. ಕೋಪಿಂಗ್ಗೆ ನೀವು ನೋಡಿದ್ರೆ 40 mm ಆಗಿದೆ. ಓಕೆ. ಸೊ ಎಲ್ಲ ಲೆಪೋತ್ರ ಗ್ರಾನೈಟು ಅಂದ್ರೆ ಆಂಟಿ ಸ್ಕಿಡ್ ಆಗುತ್ತೆ. ಆಂಟಿ ಸ್ಕಿಡ್. ಹೌದು. ಸೊ SS ರೈಲಿಂಗ್ಸ್ನ ನಾವು ಯೂಸ್ ಮಾಡಿದೀವಿ ಎಲ್ಲ ಕಡೆ ಇಲ್ಲಿ. ಓಕೆ. ಸೊ ನೋಡಿದ್ರೆ ನಿಮಗೆಲ್ಲ SS ರೈಲಿಂಗ್ಸ್ ಬಂದಿದೆ. ಒಂದು ಸಟಲ್ ಲುಕ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ. ಸೊ ಓಡಾಡೋದಕ್ಕೂ ನಿಮಗೆ ಆರಾಮಾಗಿ ಓಡಾಡ್ಬೋದು. ಹೌದು ಸರ್. ಹಿಂಗೆ ಮೇಲೆ ಬಂದರೆ ನಿಮಗೆ ಓನರ್ ಇರುವಂಥ ಮನೆ ಇದು. ಓಕೆ. ಫಸ್ಟ್ ಫ್ಲೋರಲ್ಲಿ ಓನರ್ ಸ್ಟೇ ಆಗಿರೋಂಥ ಮನೆ ಇದು. ಹೌದು ಸರ್. ಎಲ್ಲ ಕಿಟಕಿಯಿಂದ ಹಿಡಿದು ಡೋರ್ಗೆ ಮೇನ್ ಡೋರ್ಗೆ ಎಲ್ಲನೂ ನಾವು ಈ ಗ್ರಾನೈಟ್ ಎಲ್ಲ ಏನೇನಿದೆ ಕೋಪಿಂಗ್ ಮಾಡಿದ್ದೀವಿ. ಎಲ್ಲ ಟೀಕ್ವುಡ್ ವಿಂಡೋಸ್ನ ಯೂಸ್ ಮಾಡಿದ್ದೀವಿ. ಆಂಟಿಕ್ ಬ್ರಾಸ್ ಫಿಟ್ಟಿಂಗ್ಸ್ ಎಲ್ಲನೂ ಫಿಟ್ಟಿಂಗ್ಸ್ ಎಲ್ಲ ಆಂಟಿಕ್ ಬ್ರಾಸ್ ಕೊಟ್ಟಿದ್ದೀರಾ? ಹೌದು ಸರ್. ಓಕೆ. ಲಿಶಾದು ವೈಟ್ ಕಲರ್ ಸ್ವಿಚ್ ಪ್ಲೇಸ್ ಗ್ಲಾಸ್ ಹೋಗಿದ್ದೀವಿ. ಅಲ್ಲೆಲ್ಲ ಪಾಟ್ಸ್ ಇಟ್ಕೊಳ್ಳೋದಕ್ಕೆ ಮತ್ತೆ ಮುಂದೆ ಬಾಲ್ಕನಿ ತರ ನಾವು ಮಾಡ್ಕೊಂಡು ಅದು SS ರೀಲಿಂಗ್ ವಿತ್ ಗ್ಲಾಸ್ ಇದೆ. ಸೊ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಇದೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇದಾಗಿದೆ. ಓಕೆ. ಹೈಲೈಟಿಂಗ್ ಮಾತ್ರ ನಾವು ಟೈಲ್ಸ್ ಯೂಸ್ ಮಾಡಿದೀವಿ. ಅದು ಬಿಟ್ಟರೆ ಇದೆಲ್ಲ ಗ್ರಾನೈಟ್ ಇದೆ. ಇದು ನೋಡಿದ್ರೆ ಕಸ್ಟಮರ್ ಅಡಿಷನಲ್ ಅಂತ ಅಂದ್ರೆ ಏನೇನು ಹಾಕ್ಸ್ಕೊಂಡಿದ್ದಾರೆ ಸರ್? ಸರ್ ಅಡಿಷನಲಿ ನಮ್ಮ ಪ್ರಾಜೆಕ್ಟ್ಗೆ ಬೇರೆ ಅಡಿಷನಲ್ ಅನ್ನೋದೇ ಇಲ್ಲ ಸರ್. ನಾವು ಎಂಡ್ ಟು ಎಂಡ್ ಕ್ಯಾರಿ ಫಾರ್ವರ್ಡ್ ಮಾಡೋದ್ರಿಂದ ಕ್ಲೈಂಟ್ಗೆ ಲೈಟಿಂಗ್ಸ್ ಇಂದ ಹಿಡಿದು ಎಲ್ಲ ಇನ್ನೊಂದು ಡೆಕೋರಿಂದ ಹಿಡಿದು ಎಲ್ಲಾನು ಮಾಡಿಕೊಟ್ಟು ಕರ್ಟನ್ಸ್ ಆಗಿರ್ಬೋದು, ಸಾಫ್ಟ್ ಫರ್ನಿಶಿಂಗ್ ಆಗಿರ್ಬೋದು ಎಲ್ಲ ನಾವೇ ಮಾಡೋದ್ರಿಂದ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ನಾವೆಲ್ಲಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿ ಡಿಸೈನ್ಸ್ ತೋರಿಸಿ ಹೇಗೆ ಬರುತ್ತೆ ಅಂತೆಲ್ಲ ತೋರಿಸ್ಬಿಟ್ಟು ನಾವು ಮುಂದುವರಿತೀವಿ. ಸೊ ಕಸ್ಟಮರ್ ಕೂಡ ಇದ್ದಾರೆ, ಅವ್ರ ಕಡೆಯಿಂದ ರಿವ್ಯೂ ತಿಳ್ಕೊಳ್ಳೋಣ. ಆಮೇಲೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಮೇನ್ ಡೋರ್ ಬಂದರೆ ಸರ್ ಇದೆಲ್ಲ ಟೀಕ್ವುಡ್ ಮೇನ್ ಡೋರ್ಸ್ ಯೂಸ್ ಮಾಡಿದ್ದೀವಿ. ಓಕೆ. ನೀವೇನು ನೋಡ್ತಾ ಇದ್ದೀರಾ ಎಲ್ಲ ಟೀಕ್ನ ಯೂಸ್ ಮಾಡಿಬಿಟ್ಟು ಪಾಲಿಶ್ ಮಾಡಿದ್ದೀವಿ. ಇದು ಪಾಲಿಶ್ ಅಲ್ವಾ? ಇದು ಆ್ಯಕ್ಚುಲಿ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಕಾವಿಂಗ್ಸ್ ಮಾಡಿದ್ದು ಟೀಕ್ವುಡ್ಡಲ್ಲಿ, ಇದ್ರ ಮೇಲೆ ಡ್ಯೂಕೋ ಫಿನಿಶ್ ಮಾಡಿದ್ದೀವಿ. ಒಂದು ಬ್ರಾಸ್ಗೆ ಲುಕ್ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಮಾಡಿದೀವಿ. ಬಜೆಟ್ ಫ್ರೆಂಡ್ಲಿಯಾಗಿ ನಾವೆಲ್ಲಾನು ಯೋಚನೆ ಮಾಡಿ ಮಾಡಿರೋದು. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗೆಲ್ಲಾನು ನಾವು ಈ ತರ ಯೂಸ್ ಬಜೆಟ್ ಫ್ರೆಂಡ್ಲಿ ಮೇಂಟೈನ್ ಮಾಡಿದ್ದೀರಾ? ಓಕೆ. ಹೊರಗಡೆ ನೋಡೋಣ. ಏನಿದ್ರು ಲುಕ್ ಚೆನ್ನಾಗಿ ಬರಬೇಕು, ಅದೇ ರೀತಿ ಬಜೆಟ್ ಮ್ಯಾಚ್ ಆಗಬೇಕು ಅನ್ನೋದು ರೀತಿಯಿಂದ ಅದೇ ರೀತಿ ನಾವು ಮೂವ್ ಅಂತ ಬರ್ತಿದ್ದೀವಿ. ಸೊ ಒಳಗಡೆ ಬಂದ್ರೆ ನೋಡಿ ಆಲ್ಮೋಸ್ಟ್ ವುಡನ್ ಥೀಮ್ ಅಲ್ಲೇ ಕವರ್ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್. ಇದು ಒಂದು ಫಾಯರ್ ಏರಿಯಾ ಕ್ರಿಯೇಟ್ ಮಾಡಿದೀವಿ. ಇದು ನಾವು ಕಸ್ಟಮೈಸ್ ಮಾಡಿಸಿರೋದು. ಇದೇನಿದು? PVC ನಲ್ಲಿ ನಾವು ಲ್ಯಾಮಿನೇಟ್ ನ ಕಸ್ಟಮೈಸ್ ಅಂದ್ರೆ ಯಾವ ಫೋಟೋ ಬೇಕೋ ಅದನ್ನೇ ನಾವು ಕಸ್ಟಮೈಸ್ ಮಾಡಿ ನಾವು ಇಲ್ಲಿ ಫಾಯರ್ ಏರಿಯಾ ಕ್ರಿಯೇಟ್ ಮಾಡಿದೀವಿ. ಆ ಕಡೆ ಹಿಂದಗಡೆ ಬಾತ್ರೂಮ್ ಇರೋದ್ರಿಂದ ಅದೊಂದು ಪಾರ್ಟಿಷನ್ ಆಗಲಿ ಅಂತ ಹೇಳ್ಬಿಟ್ಟು ಅದು ಕವರ್ ಮಾಡೋದಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೀವಿ. ಸೊ ಫ್ಲೂಟೆಡ್ PVC, ಫ್ಲೂಟೆಡ್ ಪ್ಯಾನಲ್, ಲ್ಯಾಮಿನೇಟ್ ಎಲ್ಲ ಯೂಸ್ ಮಾಡಿದೀವಿ. ಓಕೆ. ನೀವು ನೋಡ್ರೆ ಕರ್ಟನ್ಸ್ ಕೂಡ ನಾವೇ ಮಾಡಿರೋದು. ಕರ್ಟನ್ಸ್ ಕೂಡ ನಾವು ಕ್ಲೈಂಟ್ ಹತ್ರ ಸೆಲೆಕ್ಷನ್ ಮಾಡಿ ಕಲರ್ಸ್ ಎಲ್ಲಾನು ನಾವು ತೋರಿಸಿ ಎಲ್ಲ ಕಸ್ಟಮೈಸ್ಡ್ ಆಗಿ ನಾವು ಸೆಲೆಕ್ಷನ್ ಮಾಡಿ ಮಾಡಿಸಿರೋದು. ಸೊ ಪ್ರತಿಯೊಂದು ಕಸ್ಟಮರ್ ಯಾವ ತರ ಹೇಳ್ತಾರೆ ಅದೇ ತರ ನೀವು ಹೌದು ಸರ್. ಒಂದು ಥೀಮ್ ಅಂತ ಸೆಟ್ ಆಗಿರುತ್ತೆ. ಸೊ ಅದು ನಾವು ಥೀಮ್ಗೋಸ್ಕರನೇ ನಾವು ಏನ್ ಬೇಕೋ ಅದನ್ನೆಲ್ಲಾನು ಇನ್ಕಾರ್ಪೊರೇಟ್ ಮಾಡೋದೇ ನಮ್ದು ಮೇನ್ ಕನ್ಸರ್ನ್ ಇತ್ತು. ಇದು ಲಿವಿಂಗ್ ಹಾಲ್ ಬರುತ್ತೆ. ಸೊ ನೀವೆಲ್ಲ ನೋಡಿದ್ರೆ 4x6 ಟೈಲ್ಸ್ ಯೂಸ್ ಮಾಡಿದೀವಿ ಇಲ್ಲಿಗೆ. ನಿಮ್ಗೆ ಆಲ್ಮೋಸ್ಟ್ ಮಾರ್ಬಲ್. ಹೌದು ಸರ್. ಇದು ಫುಲ್ ಬಾಡಿ ಟೈಲ್ಸ್ ಬರುತ್ತೆ. ನೋಡಿದ್ರೆ ನಿಮ್ಗೆ ಮಾರ್ಬಲ್ ಫಿನಿಶ್ ಇದಾಗುತ್ತೆ. ಜಾಯಿಂಟ್ಸ್ ತುಂಬಾ ಕಡಿಮೆ ಕಾಣಿಸುತ್ತೆ. ಜಾಯಿಂಟ್ಸ್ ಅಷ್ಟಾಗಿ ಕಾಣಲ್ಲ ಅದು. ಇನ್ನೊಂದೇನಂದ್ರೆ ಕೆಲವರು 4x6 ಅಲ್ಲಿ ಅಂಡುಲೇಷನ್ಸ್ ಜಾಸ್ತಿ ಇರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾವುದೇ ರೀತಿ ಅಂಡುಲೇಷನ್ಸ್ ಆಗಲಿ ಅವೆಲ್ಲ ಏನೂ ಬಂದಿಲ್ಲ. ಹೌದು. ನೀವೇ ನೋಡಿ ಹೇಳ್ಬೋದು. ಸೊ ಆ ರೀತಿ ಒಂದು ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಇದು ಬಂದು ಲಿವಿಂಗ್ ಏರಿಯಾ ಸರ್. ಒಂದು TV ಯೂನಿಟ್ ಮಾಡ್ಕೊಂಡಿದ್ದೀವಿ. ಸ್ಯಾಟಿನ್ ಫಿನಿಶ್ ಮಾರ್ಬಲ್ ಸತ್ವಾರಿ ಅದು ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಹಿಂದೆಗಡೆ ಫ್ಲೂಟೆಡ್ ಪ್ಯಾನಲ್ ಯೂಸ್ ಮಾಡಿದ್ದೀವಿ PVCದು. ಇದೆಲ್ಲನೂ ನಾವು ಗ್ಲಾಸ್ ಶಟರ್ಸು ನೀವು ನೋಡಿದ್ರೆ ಇಲ್ಲಿಗೆ ನಿಮಗೆ ಅಲ್ಯೂಮಿನಿಯಂ ಪ್ರೊಫೈಲ್ ಜೊತೆ ಗ್ಲಾಸ್ ಶಟರ್ ಯೂಸ್ ಮಾಡಿದ್ದೀವಿ. ಮೇನಾಗಿ ಏನಂದ್ರೆ ಸೆಟ್ ಆಫ್ ಬಾಕ್ಸ್ ಅದು ಇದು ಎಲ್ಲಾನು ನೀವು ಇಲ್ಲಿ ಒಳಗಡೆ ಬರೋದ್ರಿಂದ ಕಂಟ್ರೋಲ್ ಮಾಡಕ್ಕೆ ಈಸಿ ಆಗಿಲ್ಲ ಅಂದ್ಬಿಟ್ಟು ಇದನ್ನೆಲ್ಲ ನಾವು ತಗೊಂಡಿದ್ದೀವಿ. ಅಷ್ಟೇ ಒಳಗಡೆ ಇರೋದು ಹೈಲೈಟ್ ಆಗಿ ಕಾಣೋದಿಲ್ಲ. ಹೌದು ಸರ್. ಬರೀ ನಿಮಗೆ ಕಂಟ್ರೋಲಿಂಗ್ ಯೂಸ್ ಆಗುತ್ತೆ ಅಷ್ಟೇ. ಲೈಟ್ಸ್ ಇದರಲ್ಲೂ ಕೂಡ ನಾವು ನಿಶಸ್ ಎಲ್ಲ ಕ್ರಿಯೇಟ್ ಮಾಡಿ ಲೈಟ್ಸ್ ಎಲ್ಲಾನು ಪ್ರಾವಿಷನ್ ಮಾಡಿದ್ದೀವಿ. ಮೇಲೆ ನೋಡಿದ್ರೆ ಫಾಲ್ ಸೀಲಿಂಗ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಫಾಲ್ ಸೀಲಿಂಗ್ ಕೂಡ ಚೆನ್ನಾಗಿದೆ. ಡಿಸೆಂಟ್ ಲುಕ್ ಬರ್ತಾ ಇದೆ. ಹೌದು. ಸಟಲ್ ಲುಕ್ ಕಂಟಿನ್ಯೂ ಮಾಡೋಣ ಅಂತ ಸರ್. ತುಂಬಾ ಗ್ರ್ಯಾಂಡ್ ಆಗಿ ಏನೋದಕ್ಕಿಂತ ಮನೆಗೆ ಬಂದ್ರೆ ಒಂದು ಪೀಸ್ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದಕ್ಕೋಸ್ಕರ ಆ ರೀತಿ. ಇನ್ನು ಲೈಟ್ಸ್ನ ಎಲ್ಲ ಕಡೆ ನಾವು ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ ಹ್ಯಾಂಗಿಂಗ್ ಲೈಟ್ಸ್ ಆಗಿರ್ಬೋದು, ಇವೆಲ್ಲನೂ ನಾವು ಮಾಡಿದ್ದೀವಿ. ಆ್ಯಕ್ಚುಲಿ ನೀವು ಆಂಜನೇಯ ನೋಡಿದ್ರು ಅಥವಾ ಇಲ್ಲಿ ವೆಂಟ್ರೋನ್ ಸ್ವಾಮಿ ಅನ್ನೋದು ನೀವು ನೋಡ್ತಾ ಇದ್ದೀರಾ ಇಲ್ಲಿ, ಇದು ಕೂಡ ನಾರ್ಮಲ್ ಪೇಂಟಿಂಗ್ ಥರ ಅಲ್ಲ. ನೀವು ಇದು ವುಡ್ ವರ್ಕಲ್ಲೇ ಅಂದರೆ ಡಿಫ್ರೆಂಟ್ ಶೇಡ್ಸ್ ಆಫ್ ವುಡ್ ಬರುತ್ತೆ. ಮೊಹಗನಿ ಮತ್ತು ಡಿಫ್ರೆಂಟ್ ಟೀಕ್ ಬರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಮಾಡಿರೋಂಥ ಇದದು. ಅದು ನೀವೇ ಮಾಡಿಕೊಟ್ರು? ಅದು ಅಂದರೆ ನಮ್ಮವ್ರು ಮಾಡೋರೊಬ್ರು ಆರ್ಟಿಸ್ಟ್ ಇದ್ದಾರೆ. ಅವ್ರ ಥ್ರೂ ಅಲ್ಲಿ ನಾವು ಮಾಡಿಸಿ ನಾವು ಇಲ್ಲಿಗೆ ತೊಗೊಂಡು ಬಂದು ಹಾಕಿರೋದು. ಸೊ ಯಾವುದು ರ್ಯಾಂಡಮ್ ಆಗಿ ಪೈ ಮಾಡಿರೋ ಥರ ಅಲ್ಲ. ಇಲ್ಲಿಗೆ ಇದು ಬರಲಿ ಅಂತ ಹೇಳ್ಬಿಟ್ಟು ಮ್ಯಾಚ್ ಮಾಡ್ಕೊಂಡು ಮಾಡಿರೋ. ಕಸ್ಟಮರ್ ನೀವು ಯಾವುದು ಎಫರ್ಟೇ ಕೊಟ್ಟಿಲ್ಲ ಹೇಳ್ಬೇಕಂತಂದ್ರೆ? ಹೌದು ಸರ್. ಏನಂದರೆ ಡೆಕೋರಿಂದ ಹಿಡಿದು ಕಂಪ್ಲೀಟ್ ಆಗಿ ನಾವೇ ನೋಡ್ಕೊಳ್ಳೋದ್ರಿಂದ ಒಂದ್ಸತಿ ಕ್ಲೈಂಟ್ ನಮ್ಗೆ ಬಂದಮೇಲೆ ನಮ್ಮ ಟೆನ್ಷನ್ ಅಷ್ಟೇ. ಅವ್ರಿಗೇನು ಟೆನ್ಷನ್ ಇಲ್ದಿರ ಮಾಡಿಸ್ಕೊಳ್ಳೋಣ ಅಂತ. ಓಕೆ ಸೂಪರ್. ಇದೊಂದು ಹಾಲ್ ನೋಡಿದ್ವಿ. ನೆಕ್ಸ್ಟ್ ಕಿಚನ್ಗೆ ಹೋಗೋಣ. ಹೌದು ಸರ್. ಕಿಚನ್ಗೆ ಹೋಗೋಣ. ಕಿಚನಲ್ಲಿ ಏನೇನು ಬರ್ತಾಯಿದೆ ಸರ್? ಸರ್ ಕಿಚನಲ್ಲಿ ಕಂಪ್ಲೀಟ್ಲಿ ಅಕ್ರಲಿಕ್ ಕಿಚನ್ಗೆ ಬಂದಿದ್ದೀವಿ. G ಪ್ರೊಫೈಲ್ ಹ್ಯಾಂಡಲ್ಸ್ನ ನಾವು ಯೂಸ್ ಮಾಡಿದ್ದೀವಿ. ಓಕೆ. ನೀವು ನೋಡಿದ್ರೆ ಬಾಟಲ್ ಪುಲ್ ಔಟ್ ನೋಡಿ. ಇದು
ಅದು ನಿಮ್ಗೆ ಕಟ್ಲರಿ ಟ್ರೇಸು ಮತ್ತು ಸ್ಪೂನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲ ನಿಮಗೆ ಇದಾಗಿದೆ, ಸಾಫ್ಟ್ ಕ್ಲೋಸಿಂಗ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಆಗುತ್ತೆ. ಇದು ನಿಮಗೆ ಬಾಟಲ್ ಪುಲ್ಔಟ್ ಬಂದಿದೆ. ಓಕೆ, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಇಲ್ಲಿ ನಿಮಗೆ ಮಿಕ್ಕಿದ ಐಟಮ್ಸ್ ಎಲ್ಲ ಇಟ್ಕೊಳಕ್ಕಾಗ್ಬೋದು. ತಾಲಿ ಬ್ಯಾಸ್ಕೆಟ್ಸ್ ಎಲ್ಲ ಬಾಟಮ್ ಅಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. ಇನ್ನೊಂದು ತಾಲಿ ಬ್ಯಾಸ್ಕೆಟ್ ಒಂದು ಫಿಟ್ಟಿಂಗ್ ಹಾಕೋಬಹುದು. ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರೊವಿಷನ್ ಆಗುತ್ತೆ. ಚಿನ್ನಿಗೆ ಪೈಪ್ ಎಲ್ಲ ಇಡಾಗೋದಕ್ಕೆ ಲಾಫ್ಟ್ ಎಲ್ಲಾನು ಪ್ರೊವಿಷನ್ ಮಾಡಿದ್ದೀವಿ. ಮೇಲ್ಗಡೆ ಕೂಡ ಸ್ಟೋರೇಜ್ ಆಪ್ಷನ್. ಹೌದು, ಇಲ್ಲಿ ನೋಡಿದ್ರೆ ನಿಮ್ಗೆ ಮಸಾಲಾ ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲ ಮಸಾಲೆಗಳು ಡೈರೆಕ್ಟ್ ಆಗಿ ತಗೊಳ್ಳೋದಕ್ಕೋಸ್ಕರ ಮೇಲೆ ಗ್ಲಾಸ್ ಶಟರ್ಸ್ ಇದು ಮಾಡ್ಕೊಂಡಿದ್ದೀವಿ. ಇದು ಬಂದು ಕ್ವಾರ್ಟ್ಸ್ ಯೂಸ್ ಮಾಡಿದ್ದೀವಿ. ನಿಮಗೆ ಬರುತ್ತೆ ಕ್ವಾರ್ಟ್ಸ್ ಇದು ಸರ್ 20 mm ಕ್ವಾರ್ಟ್ಸ್. ಇದು ಮುಂದೆ ಫ್ರಂಟ್ ಮಾತ್ರ ನಮಗೆ ಡಬಲ್ ಜಾಯಿಂಟ್ ಮಾಡಿ 40 mm ಮಾಡಿ ಕೋಪಿಂಗ್ ಕೊಟ್ಟಿದ್ದೀವಿ. ಓಕೆ, ಡಬಲ್ ಹಾಕಿರೋದಕ್ಕೆ 40 mm ಮಾಡಿ. ಹೌದು ಸರ್, ಮೇಲೆ 20 mm ಇದೆ, ಫ್ರಂಟ್ಗೆ ಕೋಪಿಂಗ್ ಮಾತ್ರ ನಾವು 40 mm ತಗೊಂಡಿದ್ದೀವಿ. ಇದು ಬ್ಯಾಕ್ ಸ್ಪ್ಲಾಶ್ ಕೂಡ ಕೊಟ್ಟಿದ್ದೀವಿ. ನೀರು ಯಾವುದು ಒಳಗಡೆ ಕಾಂಟ್ಯಾಕ್ಟ್ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಓಕೆ, ಜೊತೆಗೆ ಟೈಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇದೊಂದು ಕಿಚನ್ ಮಾಡಿಕೊಟ್ಟಿದ್ದೀವಿ. ಸ್ಟೋರೇಜ್ಗೆ ಏನು ಪ್ರೊವಿಷನ್ಸ್ ಇದೆಯೋ ಅದ್ರ ಪ್ರಕಾರ ಪೂರ್ತಿ ತಗೊಂಡೇ ಮಾಡಿಕೊಟ್ಟಿದ್ದೀವಿ. ಸಿಂಕ್ ಇಲ್ಲಿ ಬಂದಿದೆ. ಸಿಂಕ್ ಕೆಳಗಡೆ ಅಕ್ವಾಗಾರ್ಡ್ ಪ್ರೊವಿಷನ್ ಕೆಳಗಡೆನೆ ಕೊಟ್ಟಿದ್ದೀವಿ. ಡೀಸೆಂಟ್ ಆಗಿ ಕಾಣಿಸ್ತಾ ಇದೆ ಮನೆ ಮಾತ್ರ. ಹೌದು ಸರ್, ಸಟಲ್ನೆಸ್ ಓವರ್ ಆಯ್ತು, ಅದು ಓವರ್ ಆಯ್ತು ಆ ಥರ ಏನು ಕಾಣಿಸ್ತಿಲ್ಲ. ಒಂಥರ ಒಂದು ಒಂದು ಕ್ಲಾಸ್ ಆಗಿ ಏನ್ ಬೇಕು ಮಾಡರ್ನ್ ಮಿನಿಮಲಿಸ್ಟಿಕ್ ಅಲ್ಲಿ ಅದೇ ಥೀಮಲ್ಲಿ ರನ್ ಆಗಿದೆ. ಇದು ಯುಟಿಲಿಟಿ ಕೂಡ ಪ್ರೊವಿಷನ್ ಮಾಡಿದೀವಿ. ಇಲ್ಲಿ ಯುಟಿಲಿಟಿ ಇದೆಯಾ? ಹೌದು ಸರ್, ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲೊಂದು ಸ್ಟೋರೇಜ್, ಸಿಂಪಲ್ ಒಂದು ಸ್ಟೋರೇಜ್ ಮಾಡ್ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಗೆ ತೊಳ್ಕೊಳ್ಳೋದಕ್ಕೆ, ಬಟ್ಟೆ ಇಟ್ಕೊಳ್ಳೋದಕ್ಕೆ ಏನಾದರೂ ಇತ್ತು ಅಂದ್ರೆ, ದೊಡ್ಡ ದೊಡ್ಡ ಪಾತ್ರೆಗಳಿತ್ತು ಅಂದ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಇದೊಂದು ಜಾಗ ಆಗುತ್ತೆ. ಓಕೆ, ನಿಮ್ಗೆ ಇಲ್ಲಿ ಕರ್ಟನ್ಸ್ ಇಲ್ಲಿ ನೋಡ್ಬೋದು. ನೀವು ಆಕ್ಚುಲಿ ನೀವು ಎಲಿವೇಶನ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಲ್ ಕಾರ್ನರ್ ವಿಂಡೋ ಯಾರು ವಿಂಡೋ ಯಾರು ಕೊಟ್ಟಿರೋದು ನೋಡಿಲ್ಲ ನಾನು. ಇಲ್ಲ ಸರ್, ಎಲಿವೇಶನ್ ನೋಡೋದಕ್ಕೂ ನಮ್ಗೆ ಲುಕ್ ಆಗಿರ್ಲಿ ಅಂತ ಒಂದಿತ್ತು. ಮತ್ತೆ ಫ್ರಂಟ್ ನಿಮ್ ಮೇನ್ ಡೋರ್ ಇಂದಾನು ಇದು ಕಾಣಿಸುತ್ತೆ, ಹೊರಗಡೆಯಿಂದನೂ ಚೆನ್ನಾಗಿ ಕಾಣುತ್ತಲ್ಲ. ಹೌದು ಸರ್, ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ ಶೇಪ್ ಅಲ್ಲಿ ವಿಂಡೋ ತಗೊಂಡಿದ್ದೀವಿ. ಸೊ ಇದೊಂದು ಯೂನಿಕ್ ಪಾಯಿಂಟ್ ಇಲ್ಲಿ ಮಾಡ್ಕೊಂಡಿರೋದು. ಓಕೆ, ಗಾಳಿ ಬೆಳಕಿಗೆಲ್ಲ ಏನು ತೊಂದರೆ ಇಲ್ಲ ಸರ್. ನಮ್ಮ ಮನೆ ಲೈಟ್ ಹಾಕೊಂಡಿಲ್ಲ ಅಂತಂದ್ರೂ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ದಾರಂಗೆ ನೋಡ್ಕೊಂಡಿದ್ದೀವಿ. ಚೆನ್ನಾಗಿದೆ, ಇದು ಒಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ. ಹೌದು ಸರ್. ಪೂಜಾ ರೂಮ್ ಇದೆ. ಪೂಜಾ ರೂಮ್ ಕೂಡ ಟೀ ಕುಡ್ಡಲ್ಲೇ ನಾವೆಲ್ಲಾನು ಇದು ಮಾಡ್ಕೊಂಡಿದ್ದೀವಿ. ಟೀ ಕುಡ್ಡಲ್ಲೇ ಫಿನಿಶ್ ಮಾಡಿ. ಹೌದು ಸರ್, ನೀವು ಗ್ಲಾಸು ಕೂಡ ನೋಡಿದ್ರೆ ಇದು ಟೀ ಕುಡ್ ಫ್ರೇಮ್ ಮಾಡಿ ಮಧ್ಯದಲ್ಲಿ ಟಫನ್ ಗ್ಲಾಸ್ ಹಾಕಿದ್ದೀವಿ. ವಿತ್ ಡಿಸೈನ್ಸ್ ಬಂದಿದೆ. ನೀವು ಒಳಗಡೆ ಎಲ್ಲ ಇದು ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ಲಿ ನ್ಯಾನೋ ವೈಟ್ ಟೈಲ್ಸ್ ತರ ಯೂಸ್ ಮಾಡಿಕೊಂಡು ಒಂದು ದೇವರ ಮನೆಯನ್ನ ಒಂದು ವಾಸ್ತು ಪ್ರಕಾರನೇ ಕಟ್ಟಿರೋ ಮನೆ. ಹೌದು ಸರ್, ನೀವೇನೇ ಇದ್ರಲ್ಲಿ ಏನು ನೋಡ್ತಾ ಇದ್ರೆ ಎಲ್ಲ ನಿಮಗೆ ವಾಸ್ತು ಪ್ರಕಾರನೇ ಇದೆ. ಯಾವುದಕ್ಕೂ ಇದು ವಾಸ್ತು ಪ್ರಾಬ್ಲಮ್ ಆಗೋಗಿ ನಾವು ಪ್ಲಾನ್ ಮಾಡಲ್ಲ. ಓಕೆ, ಸೊ ಫ್ಲೋರ್ ಪ್ಲಾನ್ ಇಂದ ಇಂಟೀರಿಯರ್ ಕಂಪ್ಲೀಟ್ ಆಗಿ ನಾವೇ ನೋಡ್ಕೊಂಡಿರೋದ್ರಿಂದ ಎಲ್ಲಾನು ನಾವು ಅವ್ರಿಗೆ ಹೆಂಗ್ ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟೆ ನಾವು ಮಾಡ್ಕೊಂಡಿದ್ವಿ. ಓಕೆ, ಈಗ ಕಸ್ಟಮರ್ ರಿಕ್ವೈರ್ಮೆಂಟ್ ಏನೇ ಚೇಂಜಸ್ ಇತ್ತು ಅಂತಂದ್ರೆ ನೀವು? ಹೌದು ಸರ್, ಟೈಮಲ್ಲೂ ಅಷ್ಟೇ ಏನಾದ್ರು ಚೇಂಜಸ್ ಇತ್ತು ಅಥವಾ ಅವ್ರಿಗೆ ಏನಾರು ಬೇಕು ಅಂತಂದ್ರೆ ಮಾಡ್ಕೊಟ್ಟಿದೀವಿ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಒಂದು ಬೆಡ್ರೂಮ್ ಇದೆ. ಇಲ್ಲಿಗೆ ಇದು ಟೀ ಕುಡ್ಡಲ್ಲೇ ನಾವು ಕಾಟ್ ಮಾಡಿದೀವಿ. ಅದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಇಲ್ಲಿ ಬಂದ್ರೆ ನಮ್ಗೆ ಆಕ್ಚುಲಿ ಅವ್ರದ್ದು ಒಂದು ಕಬೋರ್ಡ್ ಇತ್ತು, ಗೋಡ್ರೇಜ್ದು, ಅದು ಮೂವ್ ಮಾಡಕ್ಕೆ ಇಷ್ಟ ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ. ಇಲ್ಲಿ ನಮ್ದು ಇಂಟೀರಿಯರ್ ಪಾರ್ಟ್ ಅಲ್ಲಿ ನಾವು ವಾರ್ಡ್ರೋಬ್ ಮಾಡಿದೀವಿ. ನೀವು ನೋಡ್ಬೋದು. ನಿಮ್ಗೆ ಮಿರರ್ ಇದೆ. ಒಂದ್ಸತಿ ನೋಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಎಲ್ಲಾನು ಇಲ್ಲೇ ಮಾಡ್ಕೋಬಹುದು. ನಿಮ್ ಸ್ಟೋರೇಜ್ ಕೂಡ ಇಲ್ಲೇ ಬಂದಿದೆ. ಒಂದು ಕಾಂಪ್ಯಾಕ್ಟ್ ಅಲ್ಲಿ ಅಲ್ಲೇ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ ನೀವು. ಅಲ್ಲಿ ತುಂಬಾ ಇಕ್ಕಟ್ಟು ಮಾಡಿಲ್ಲ, ಮತ್ತೆ ತುಂಬಾ ಇದು ವೇಸ್ಟ್ ಮಾಡಿಲ್ಲ ಸರ್. ನೀವು 30-40 ನಲ್ಲಿ ಒಂದ್ ಮಾಡ್ಕೋಬೇಕಾದ್ರೆ ನಮ್ಗೆ ಇರೋದೇ ಕಾಂಪಿಟೇಷನ್ ಅಂದ್ರೆ ಸ್ಪೇಸ್ ಯೂಸ್ ಮಾಡ್ಕೊಳ್ಳೋದು. ಹೌದು, ಅದ ರೀತಿ ಯಾವುದಕ್ಕೂ ನಾವು ಪ್ರಾಬ್ಲಮ್ ಆಗದಿರ ನೋಡ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಮೂವ್ ಆನ್ ಆಗ್ತು ಅಂತಂದ್ರೆ ಇಲ್ಲೊಂದು ಸ್ವಲ್ಪ ಲಾಂಡ್ರಿ ಏರಿಯಾ ತರ ಮಾಡ್ಕೊಂಡಿದೀವಿ. UPS ಎಲ್ಲಾನು ಇಲ್ಲಿ ಪ್ರೊವಿಷನ್ ಇದೆ. ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇದೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಕಾಮನ್ ಟಾಯ್ಲೆಟ್ ಮುಂಚೆ ಇಲ್ಲೇ ಏನಾದ್ರು ಕೈ ತೊಳ್ಕೊಬೇಕಾದ್ರೆ ವಾಶ್ ಬೇಸಿನ್ ಪ್ರೊವಿಷನ್ ಮಾಡಿದ್ದೀವಿ. ಮತ್ತೆ ಇಲ್ಲೊಂದು ಬೆಡ್ರೂಮ್ ಇದೆ ಅನ್ಸುತ್ತೆ. ಹೌದು ಸರ್, ಇಲ್ಲೊಂದು ಬೆಡ್ರೂಮ್ ಇದೆ. ಟೀ ಕುಡ್ ಮಂಚ ಇದೆ. ನಿಮ್ಗೆ ನೋಡ್ರೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಮಾಡಿದ್ದೀವಿ. ಅವ್ರ ಥೀಮ್ ಪ್ರಕಾರನೇ ಅವ್ರಿಗೆ ಹೇಗೆ ಇಷ್ಟನೋ ಲ್ಯಾಮಿನೇಟ್ ಸೆಲೆಕ್ಷನ್ ಇಂದ ಹಿಡಿದು ಹ್ಯಾಂಡಲ್ ಸೆಲೆಕ್ಷನ್ ಇಂದ ಹಿಡಿದು ಎಲ್ಲಾನು ಕಾಂಬಿನೇಷನ್ ಮಾಡ್ಕೊಂಡು. ಅದೆಲ್ಲ ಕಸ್ಟಮರ್ ಸೆಲೆಕ್ಷನ್ ಏನಾ? ಹೌದು ಸರ್, ಈಗ ನಾವು ಸಜೆಸ್ಟ್ ಮಾಡ್ತೀವಿ ಯಾವ್ದು ಚೆನ್ನಾಗಿ ಬರುತ್ತೆ, ಯಾವ ರೀತಿ ಕಲರ್ ಕಾಂಬಿನೇಷನ್ಗೆ ಹೋದ್ರೆ ನಿಮ್ಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಇದು ರೋಸ್ ಗೋಲ್ಡ್ ಮತ್ತೆ ಇದು ಮ್ಯಾಚ್ ಆಗುತ್ತೆ. ಸೊ ಹ್ಯಾಂಡಲ್ ಕೂಡ ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ಎಲ್ಲಾನು ನೋಡ್ಸ್ಕೊಂಡು ಮಾಡಿರೋಂಥದ್ದು. ಸೈಟ್ಗೆ ಬಂದು ನಾವು ಒಂದ್ಸತಿ ಲ್ಯಾಮಿನೇಟ್ ಸೆಲೆಕ್ಷನ್ ಮಾಡಿಸ್ತೀವಿ. ಹ್ಯಾಂಡಲ್ಸ್ ಕೂಡ ಇಟ್ಬಿಟ್ಟು ತೋರಿಸ್ತೀವಿ. ಕಸ್ಟಮರ್ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಕೆಲಸ ನಡೀತಾ ಇದೆ ಅಂತ ಕೇಳಿದಾಗ ಯಾವ ತರ ತೋರಿಸ್ತೀರಾ ಸರ್? ಎಲ್ಲ ದೂರ ಇರ್ತಾರೆ ಕಸ್ಟಮರ್. ಇಲ್ಲ, ಏನಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಕನ್ಸ್ಟ್ರಕ್ಷನ್ ಟೈಮಲ್ಲಿ CCTV ಇರುತ್ತೆ, ನೀವೆಲ್ಲಾನು ನೋಡ್ತಾ ಇರ್ತೀರಾ. ಆಮೇಲೆ ಗ್ರೂಪ್ ಅಲ್ಲಿ ಇವತ್ತಿನ ದಿವಸ ಎಷ್ಟು ಲೇಬರ್ಸ್ ಇದಾರೆ, ಏನ್ ಮಾಡ್ತಿದ್ದಾರೆ ಎಲ್ಲ ಫೋಟೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಏನಾದ್ರು ಇತ್ತಂದ್ರೆ ಎಲ್ಲಾನು ಅದರಲ್ಲೇ ಗೊತ್ತಾಗೋಗುತ್ತೆ. ಸೊ ಯಾವ್ದು ಟ್ರಾನ್ಸ್ಪರೆನ್ಸಿ ಇಲ್ದಿರ ಇಲ್ವೇ ಇಲ್ಲ. ಅವ್ರು ಎಲ್ಲೇ ದೂರ ಇದ್ರು ಅವ್ರ ಮೊಬೈಲ್ ಅಲ್ಲೇ ಎಲ್ಲಾನು ಕೋಆರ್ಡಿನೇಷನ್ ಮಾಡ್ಕೋತೀವಿ. ಅದಕ್ಕೋಸ್ಕರನೇ ಕ್ಲೈಂಟ್ ಇದುವರೆಗೂ ನಮ್ ವಿಡಿಯೋನ ಮಾಡ್ಕೊಡೋದಕ್ಕೆ ಬಿಟ್ಟಿರೋದು. ಮತ್ತೆ ನೀವು ರಿವ್ಯೂ ಕೊಡಿಸ್ತೀನಿ ಅವ್ರ ಕೈಲಿ, ಒಂದ್ಸತಿ ನೋಡಿ ಅವರು ಹೇಗಿದೆ ಅಂತ. ನೆಕ್ಸ್ಟ್ ಸೊ ಅದೇ ಮೇಲ್ಗಡೆ ಒಂದು 2 BHK ಮನೆ ಒಂದು ಮಾಡಿದೀವಿ. ಮೇಲ್ಗಡೆ 2 BHK ಅದು ರೆಂಟಲ್ ಪರ್ಪಸ್ಗೆ. ಅದು ಕೂಡ ನೀವು ನೋಡ್ಬೋದು.
ಓಕೆ, ಕಂಪ್ಲೀಟ್ ಹೋಮ್ ಟೂರ್ನ ನಾನು ಇವಾಗ ಕೊಟ್ಟಿದ್ದೀನಿ. ಸೊ ಈ ಬಿಲ್ಡಿಂಗ್ ಓನರ್ ಆಗಿರುವಂಥ ದರ್ಶನ್ ಹಾಗೂ ಪಲ್ಲವಿ ಮೇಡಮ್ ಇದ್ದಾರೆ. ಹೇಗೆ ಅನ್ನಿಸ್ತು ಬಿಲ್ಡಿಂಗು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಅಂತ ಅಂದ್ಬಿಟ್ಟು ಅವ್ರದೇ ಆನೆಸ್ಟ್ ರಿವ್ಯೂ ತೊಗೊಂಬೋಣ ಬನ್ನಿ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಈ ಒಂದು ಪ್ರಾಪರ್ಟಿ ನಿಮಗೆ ಮೊದಲನೇದಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಫಸ್ಟ್ ಸ್ಟೆಪ್ಪಿಂದ ಬೇಸ್ಮೆಂಟಿಂದನೂ ಟಾಪ್ ಕಂಟನು ನಮಗೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕೋ ಆ ಥರ ಎಲ್ಲ ನಮಗೆ ಸ್ಪಂದಿಸವ್ರೆ. ಹಂಗಾಗಿ ನಮ್ಗೆ ತುಂಬ ಚೆನ್ನಾಗಿ ಅನಿಸ್ತು ಸರ್. ಸೊ ನೀವು ಎಕ್ಸ್ಪೆಕ್ಟೇಷನ್ ಯಾವ ಥರ ಇಟ್ಕೊಂಡಿದ್ರಿ? ಸೊ ಅದೇ ಥರ ಬಂದಿದೆಯಾ ಮನೆ? ಹ್ಞೂ ಸರ್, ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಬಂದೈತೆ. ಇನ್ನೂ ಚೆನ್ನಾಗಿ ಚೆನ್ನಾಗಿ ಬಂದೈತೆ. ಈ ಗೃಹ ಹೋಮ್ಸ್ ಬಗ್ಗೆ ಒಂದು ಸಣ್ಣದಾಗಿ ಒಂದು ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಮಾಡಿಸ್ಬೋದು ಸರ್. ಈಗ ಸುಮಾರು ಜನ ವೀಕ್ಷಕರು ಕೂಡ ನೋಡ್ತಿದ್ದಾರೆ, ಬೇರೆಯವರು ಪ್ರಾಜೆಕ್ಟ್ನ ಕೊಡ್ಬೋದಾ? ಹೌದು ಸರ್, ಕೊಡ್ಬೋದು, ಏನಿಲ್ಲ. ಸೊ ಆನ್ ಟೈಮಿಗೆ ವರ್ಕ್ ಮಾಡಿಕೊಟ್ಟಿದ್ದಾರಾ? ಹೌದು ಸರ್, ಹೌದು. ಎಷ್ಟು ಮಂತ್ ಹಿಡಿತು ಇದೊಂದು ಕಂಪ್ಲೀಟ್? ಆಲ್ಮೋಸ್ಟ್ 8 ಮಂತ್ಸ್ ಸರ್. 8 ಮಂತಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಸೊ ಗೃಹ ಹೋಮ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಜೊತೆ ಚಂದ್ರಶೇಖರ್ ಅವರು ಇದ್ದಾರೆ. ಸೊ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ, ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಆಗಿರೋದ್ರಿಂದ ಅವರೇ ನಿಮಗೆ ಪ್ರತಿಯೊಂದು ಗೈಡ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ಮುಂದಿನ ವಿಡಿಯೋಗಳು ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.